ಇನ್ನೊಂದು ಶಾಕಿಂಗ್ ನ್ಯೂಸ್ ಹೊರ ಬರ್ತಾ ಇದೆ. SP ಪವನ್ ಅಜ್ಜೂರನ್ನ ಸಸ್ಪೆಂಡ್ ಮಾಡಿದ್ರು. ಅವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಸುದ್ದಿ ಹರಿದಾಡ್ತಾ ಇದೆ. ಮಾತ್ರೆ ನುಂಗಿ ತುಮಕೂರಿನಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ರ ಪವನ್ ಅಜ್ಜೂರ್. ಮಾತ್ರೆ ನುಂಗಿರೋ ಬಗ್ಗೆ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ನೇಹಿತನ ಫಾರ್ಮ್ ಹೌಸ್ನಲ್ಲಿದ್ರು ಪವನ್ ಅಜ್ಜೂರ್ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ. ಸದ್ಯಕ್ಕೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಜನ ಹೇಳ್ತಾ ಇದ್ದಾರೆ. ಆದರೆ ಇದ್ರ ಬಗ್ಗೆ ಇನ್ನಷ್ಟೇ ಕನ್ಫರ್ಮೇಷನ್ ಲಭ್ಯವಾಗಬೇಕು. ಮೊನ್ನೆ ಅಷ್ಟೇ ಡ್ಯೂಟಿ ಜಾಯ್ನ್ ಆಗಿದ್ದಂಥ ಪವನ್ ಅಜ್ಜೂರ್ ಈ ಬಳ್ಳಾರಿಯಲ್ಲಿ ಈ ಶೂಟೌಟ್ ಏನಾಯ್ತಲ್ಲ, ಆ ಒಂದು ಗಾಳಿಯಲ್ಲಿ ಗುಂಡು ಹಾರ್ಸಕ್ಕೆ ಹೋಗಿ ಮಿಸ್ಫೈರ್ ಆಗಿದ್ದೋ ಅಥವಾ ಏನೋ ಆತ ಒಬ್ಬ ಸಾವನ್ನಪ್ಪಿದ್ದಾನೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಸ್ಪೆಂಡ್ ಮಾಡಿದ್ರು ಪವನ್ ಅಜ್ಜೂರನ್ನು. ಹಾಗಾಗಿ ಇದರಿಂದ ಬೇಸತ್ತೇನಾದರೂ ಇವರು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರಾ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆಗಳು ಮೂಡ್ತಾ ಇವೆ. ನಾವು ಪ್ರತಿನಿಧಿ ಕಿರಣ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ. ಕಿರಣ್, ಈ ಬಗ್ಗೆ ಏನು ಮಾಹಿತಿ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ನಿಜಕ್ಕೂ ಪವನ್ ಅಜ್ಜೂರ್ ಅವ್ರು ಏನಾದರೂ ಸುಸೈಡಿಗೆ ಅಟೆಂಪ್ಟ್ ಮಾಡಿದ್ದಾರಾ? ಇದ್ರ ಬಗ್ಗೆ ಏನು ಗೊತ್ತಾಗ್ತಾ ಇದೆ ಈಗ ಸದ್ಯಕ್ಕೆ? ರೆಹಮಾನ್, ಈಗ ಸಿಕ್ಕಿರುವಂತ ಒಂದಷ್ಟು ಮಾಹಿತಿ ಪ್ರಕಾರ ಈಗ ಅವರು ತುಮಕೂರಿನಲ್ಲಿರುವಂತ ಪವನ್ ಅಜ್ಜೂರ್ ನಿನ್ನೆ ಅಷ್ಟೇ ಅವರು ಬಳ್ಳಾರಿ SP ಆಗಿದ್ರು. ಅವ್ರನ್ನ ಸಸ್ಪೆನ್ಷನ್ ಸರ್ಕಾರ ಮಾಡ್ತು. ಏನು ಈ ಒಂದು ಜನಾರ್ದನ್ ರೆಡ್ಡಿ ಮತ್ತೆ ಭರತ್ ರೆಡ್ಡಿ ಗುಂಪುಗಳ ನಡುವೆ ನಡೆದಂತ ಘರ್ಷಣೆಗೆ ಸಂಬಂಧಪಟ್ಟಂತೆ ಸರಿ, ಯಾಕೆಂದ್ರೆ ಅವರು ಚಾರ್ಜ್ ತಗೊಂಡು ಬೆಳಿಗ್ಗೆ 11 ಗಂಟೆಗೆ ತಗೋತಾರೆ, ಸಂಜೆ 6-6:30 ಈ ಒಂದು ಘಾಟಿ ಇದೆ. ಆದ್ರೆ ನಿಯಂತ್ರಿಸಲಿಲ್ಲ. ಎಲ್ಲೋ ಒಂದ್ ಕಡೆ ಅವ್ರ ಕರ್ತವ್ಯ ಲೋಪ ಎಸಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅವ್ರನ್ನ ಸಸ್ಪೆನ್ಷನ್ ಮಾಡಿದ್ರು. 11 ವರ್ಷಗಳ ನಂತರ ಅವ್ರಿಗೆ ಎಕ್ಸಿಕ್ಯೂಟಿವ್ ಪೋಸ್ಟ್ ಸಿಕ್ಕಿತ್ತು. ಅಲ್ಲಿವರೆಗೂ ಕೂಡ ಬರೀ ನಾನ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಇತ್ತು ಅವ್ರಿಗೆ. ಈ ಒಂದು ವಿಚಾರವಾಗಿ ಆಮೇಲೆ ಅವರು ಕೂಡ ಆ ಸ್ಪಾಟ್ ಅಲ್ಲಿ ಇರ್ಲಿಲ್ಲ ಆ ಟೈಮಲ್ಲಿ ಅನ್ನೋದು ಒಂದು ಆರೋಪ ಕೂಡ ಕೇಳಿ ಬಂದಿದೆ. ಈ ಸಂಬಂಧಪಟ್ಟ ಸರ್ಕಾರ ತನಿಖೆ ಮಾಡಿ ಇಮಿಡಿಯೇಟ್ ಆಗಿ ಅವ್ರನ್ನ ನಿನ್ನೆ ಸಸ್ಪೆನ್ಷನ್ ಮಾಡಿದ್ರು. ಈ ವಿಚಾರವಾಗಿ ಬಹುಶಃ ಮನನೊಂದು ಅವರು ಮಾತ್ರೆಯನ್ನ ತಗೊಂಡು ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಂಡಿರೋ ಅನ್ನೋ ಒಂದು ಸುದ್ದಿ ಈಗ ಹೊರಗಡೆ ಬರ್ತಾ ಇದೆ. ತಗೊಂಡಿದ್ರು. ಇಮಿಡಿಯೇಟ್ ಆಗಿ ಅವರ ಕೊಲೀಗ್ಸ್ ಹೋಗಿ ಅವ್ರನ್ನ ಆಸ್ಪತ್ರೆಗೆ ಹೋಗಿ ಒಂದು ಹೊಟ್ಟೆಯನ್ನು ಕ್ಲೀನ್ ಮಾಡಿಸುವಂತ ಇದೆಲ್ಲವೂ ಕೂಡ ಮಾಡಿಸಿದ್ದಾರೆ. ಈಗ ಔಟ್ ಆಫ್ ಡೇಂಜರ್, ಈಗ ಆರಾಮಾಗಿದ್ದಾರೆ, ಅವ್ರ ಸ್ನೇಹಿತರ ಜೊತೆಗಿದ್ದಾರೆ ಅನ್ನೋ ಒಂದು ವಿಚಾರ ಈಗ ಹೊರಗಡೆ ಬರ್ತಾ ಇದೆ. ಅದು ಈ ಒಂದು ಸುದ್ದಿ ಅಂತೂ ಈಗ ಈ ಸಂಬಂಧಪಟ್ಟಂತೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು ಅನ್ನೋ ಒಂದು ವಿಚಾರ ಈಗ ಬರ್ತಾ ಇದೆ. ಅದು ಈ ಒಂದು ಸಂಬಂಧಪಟ್ಟಂತ ಅವ್ರು ಕೇಳಿದ್ರೆ ಇಲ್ಲ ಯಾವುದೇ ರೀತಿ ಆಗಿಲ್ಲ ಅನ್ನೋ ಒಂದು ಆ ಕಡೆಯಿಂದ ಹೇಳ್ತಾ ಇದ್ರು ಕೂಡ ಈ ಒಂದು ಘಟನೆ ಆಗಿರುವಂತದ್ದು ಈಗ ಏನು ಅಧಿಕಾರ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ರೇಮೋಸ್, ಅಂದ್ರೆ ಕಿರಣ್, ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಅವರು ಅವತ್ತು ದುರ್ಗಾ ದೇವಸ್ಥಾನಕ್ಕೆ ಹೋಗಿ, ಕನಕದುರ್ಗ ದೇವಸ್ಥಾನಕ್ಕೆ ಅಲ್ಲಿ ಪೂಜೆ ಸಲ್ಲಿಸಿ ಹೋಗಿ ಅವರು ಡ್ಯೂಟಿ ರಿಪೋರ್ಟ್ ಮಾಡಿದಂಥದ್ದು. ಕಿರಣ್, ಅಂದರೆ ಬಹುಶಃ ಇದೇ ಬೇಸರ ಅವರಿಗೆ ಕಾರಣ ಆಗಿರಬಹುದಾ ಅಂಥೇಳಿ. ಯಾಕಂದರೆ ಅವರು ಅಧಿಕಾರ ತೊಗೊಂಡು 7-8 ಗಂಟೆ ಆಗಿತ್ತು ಅಷ್ಟೇ. ಅದಾದಮೇಲೆ ಈ ಥರದೊಂದು ಘಟನೆ ನಡೆದಿದೆ. ಬಟ್ ಇಲ್ಲಿ ಆದಂಥ ಒಂದು ಘಟನೆಗೆ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದ್ದಂಥ ಸರ್ಕಾರ ಏಕಾಏಕಿ ಇವ್ರನ್ನ ಸಸ್ಪೆಂಡ್ ಮಾಡಿರುವಂಥದ್ದು, ಅದು ಎಲ್ಲ ಕಡೆನೂ ಬ್ಯಾಕ್ಲ್ಯಾಶ್ ಆಗ್ತಾ ಇದೆ. ಅದ್ರ ಬಗ್ಗೆ ಎಲ್ಲರೂ ಕೂಡ ಸವಾಲು ಎತ್ತುತ್ತಾ ಇದೆ. ಬಹುಶಃ ಇದೇ ಬೇಜಾರಾಗಿ ಇವರು ಈ ರೀತಿಯಾಗಿ ಏನಾದರೂ ಆತ್ಮಹತ್ಯೆಗೆ ಅಥವಾ ಈ ಮಾತ್ರೆ ನುಂಗಿ ಈ ಥರದ್ದು ಅಟೆಂಪ್ಟ್ ಮಾಡಿದ್ರ ಅನ್ನುವಂಥದ್ದು, ಅದೇನಾದರೂ ಕ್ಲಾರಿಟಿ ಇದೆಯಾ? ಹೌದು, ಇದಕ್ಕೋಸ್ಕರನೇ ಅನ್ನುವಂಥದ್ದು, ಅಥವಾ ಬೇರೆ ಏನೇನಾದರೂ ಕಾರಣ ಇದೆಯಾ, ಅಥವಾ ಏನಾದರೂ ಅಸ್ವಸ್ಥರಾದ್ರ ಅವರು? ಈ ಥರದ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಕಿರಣ್? ಇಲ್ಲ ರೆಹಮಾನ್, ಈಗ ಇರುವಂತದ್ದು ಯಾಕೆಂದ್ರೆ 11 ವರ್ಷಗಳ ಕಾಲ ಅವರು ಯೂನಿಫಾರ್ಮೇ ಹಾಕಿರ್ಲಿಲ್ಲ. ಬರೀ ನಾನ್ ಎಕ್ಸಿಕ್ಯೂಟಿವ್ ಅಂದ್ರೆ ಈ ಒಂದು ಪೋಸ್ಟ್ ಬರೋ ಮುಂಚೆ, SP ಆಗೋ ಮುಂಚೆ ಅವ್ರು ಲೋಕಾಯುಕ್ತದಲ್ಲಿ SP ಆಗಿರೋ ಅಂದ್ರೆ ನಾನ್ ಎಕ್ಸಿಕ್ಯೂಟಿವ್ ಹೆಚ್ಚಿನ ಟೈಮಲ್ಲಿ ಮಾಡಿದ್ರು. 11 ವರ್ಷಗಳ ನಂತರ ಅವರಿಗೆ ಈ ಒಂದು ಅವಕಾಶ ಸಿಕ್ಕಿತ್ತು. ಬೆಳಿಗ್ಗೆ 11 ಗಂಟೆಗೆ ಅವರು ಏನು ಹಿಂದೆ ಇದ್ದಂತ ಶೋಭಾರಾಣಿ ಅವರಿಂದ ಈ ಒಂದು ಚಾರ್ಜ್ ಅನ್ನ ತಗೊಂಡು ಅವರು ಅಲ್ಲಿ ಕರ್ತವ್ಯ ಇದು ಮಾಡಿರ್ತಾರೆ. ಆದ್ರೆ ಸಂಜೆ 6-6:30 ಈ ಒಂದು ಗಲಾಟೆ ಸಿಗುತ್ತೆ. ಬಹುಶಃ ಅವರು ಒಂದಷ್ಟು ಫೀಲ್ಡ್ ಅಲ್ಲಿಗೆ ಸ್ಪಾಟಿಗೆ ಬಂದು ಒಂದಷ್ಟು ಹ್ಯಾಂಡ್ಲ್ ಮಾಡಿದ್ರೆ ಬಹುಶಃ ಇಷ್ಟು ಫೈರಿಂಗ್ ಅದು ಇದು ಎಲ್ಲ ತಡಿಬಹುದಾಗಿತ್ತು ಅನ್ನೋ ಒಂದು ಮಾತುಗಳು ಕೂಡ ಕೇಳಿರುತ್ತೆ. ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಅಲ್ಲಿ ಇರ್ಲಿಲ್ಲ ಸ್ಪಾಟ್ ಅಲ್ಲಿ ಆ ಟೈಮಲ್ಲಿ ಅನ್ನೋದು ಕೂಡ ಮಾತುಗಳಿದೆ. ಇಲ್ಲ ಹೊರಗಡೆ ಇದ್ರು ಅನ್ನೋ ಒಂದು ಇದೆ. ಯಾಕೆಂದ್ರೆ ಇಷ್ಟು ದೊಡ್ಡದು ಗಲಾಟೆಗಳು ಗುಂಪುಗಳು ಆಗ್ತಾ ಇದೆ 2 ಗುಂಪುಗಳ ನಡುವೆ. ಅದು ಕೂಡ ಈ ಓಪನ್ ಆಗಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಈ ತರ ಫೈರಿಂಗ್ ಮಾಡ್ತಾರೆ ಒಂದು ಇದು ಅಂತಂದ್ರೆ ಅದರಲ್ಲೂ ಒಬ್ಬ ಗುಂಡು ಬಿದ್ದು ಒಂದು ಸಾವನ್ನಪ್ಪಿದ್ದಾನೆ. ಇದಲ್ಲದೆ ದೊಡ್ಡ ಮಟ್ಟದಲ್ಲಿ ಒಂದು ಆಗಿತ್ತು. ಸಂಜೆನೆ ಅವರು ಒಂದ್ ಸ್ವಲ್ಪ ಪೊಲೀಸರು ಶ್ರಮ ವಹಿಸಿದ್ರೆ ಬಹುಶಃ ಈ ಒಂದು ಗಲಾಟೆಯನ್ನು ಅಲ್ಲಿಂದನೇ ಏನು ಗುಂಪನ್ನ ಚದುರಿಸಿದ್ರೆ ಬಹುಶಃ ಕಂಟ್ರೋಲಿಗೆ ತಗೋಬಹುದಾಗಿತ್ತು. ಎಲ್ಲೋ ಒಂದ್ ಕಡೆ ಕರ್ತವ್ಯ ಲೋಪ ಅಂತ ಬಹುಶಃ ಇದಕ್ಕೂ ಕೂಡ ಅವ್ರ ಕಾರಣ ಇರ್ಬೋದು. ಯಾಕೆಂದ್ರೆ ಒಂದು ತಗೊಂಡು ಈ ಒಂದು ಪೋಸ್ಟ್ ಅನ್ನ ತಗೊಂಡು ಕೇವಲ 7-8 ಗಂಟೆಯಲ್ಲಿ ಈ ರೀತಿ ಆಯ್ತು ಅನ್ನೋದು ಇಮಿಡಿಯೇಟ್ ಆಗಿ ಸರ್ಕಾರ ಕೂಡ ಈ ಒಂದು ಸಸ್ಪೆನ್ಷನ್ ಮಾಡಿರೋದು ಬಹುಶಃ ಅವ್ರಿಗೆ ಈ ಒಂದು ಮನನೊಂದು ಅವರ ಊರಿಗೆ ಬಂದಿರೋ ಅವ್ರದ್ದು. ಯಾಕೆಂದ್ರೆ ತುಮಕೂರು ಅವರ ಊರಾಗಿರೋದ್ರಿಂದ ಶಿರಾ ಅಲ್ಲಿಗೆ ಬಂದಿದ್ದಾರೆ. ಸ್ನೇಹಿತನ ಫಾರ್ಮ್ ಹೌಸ್ ಅಲ್ಲಿ ಉಳ್ಕೊಂಡಿದ್ದಾರೆ. ಬಹುಶಃ ಇದು ನಂತರ
ಈ ಒಂದು ಟ್ಯಾಬ್ಲೆಟ್ಸ್ ಅನ್ನ ತಗೊಂಡಿರ್ಬೋದು ಅನ್ನೋ ಒಂದು ಮಾತುಗಳಿದೆ. ಈಗ ಇರುವಂತ ಒಂದಷ್ಟು ಮಾಹಿತಿ ಪ್ರಕಾರ ಇದೇ ಒಂದು ಕಾರಣಕ್ಕೋಸ್ಕರ ಸಸ್ಪೆನ್ಷನ್ ಅಲ್ಲಿ ಆಯ್ತಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ ಅನ್ನೋದಿದೆ. ಬಟ್ ಇನ್ಯಾವ ರೀಸನ್ ಇತ್ತು ಅಥವಾ ನಿಜಕ್ಕೂ ಆ ಥರದ್ದಾಗಿತ್ತು ಅಥವಾ ಏನು ಅಂತ, ಯಾಕೆಂದ್ರೆ ಈಗಾಗಲೇ ಅವರ ಜೊತೆಯಲ್ಲಿ ಕೆಲಸ ಅಂದ್ರೆ ಏನು ಬ್ಯಾಚ್ಮೇಟ್ಸ್ ಇದ್ದಾರೆ ಎಲ್ಲರೂ ಕೂಡ ಈಗ ಅಲ್ಲಿ ಅವ್ರ ಜೊತೆ ಇದ್ದಾರೆ. ಈಗ ಅಲ್ಲಿ ಈ ಯಾವುದೇ ವಿಚಾರನೂ ಕೂಡ ಅವರು ಅಲ್ಲಿಂದ ಏನಾಗಿತ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸಂಪೂರ್ಣವಾಗಿ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಅದನ್ನ ಮುಚ್ಚಿಡುವಂತ ಪ್ರಯತ್ನ ನಡೀತಾ ಇದೆಯಾ ಅನ್ನೋದು, ಯಾವ ಕಾರಣಕ್ಕೋಸ್ಕರ ಅವರು ಆತ್ಮಹತ್ಯೆ ಅಂತ ಮಾಡ್ಕೊಂಡ್ರು ಅನ್ನೋದು ಕೂಡ ಸರಿಯಾಗಿದ್ದಿಲ್ಲ. ಆದ್ರೆ ಒಟ್ಟಾರೆ ಈ ರೀತಿ ಬೆಳವಣಿಗೆ ಆಗಿರುವಂತದ್ದು ಈಗ ಅಲ್ಲಿ ಒಂದು ಅಧಿಕಾರಿ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಎಲ್ಲಿದ್ದಾರೆ ಕಿರಣ್, ಈಗ ಎಲ್ಲಿದ್ದಾರೆ, ಹೇಗಿದ್ದಾರೆ, ಏನು ಮಾತ್ರೆ ತಗೊಂಡು ಅಸ್ವಸ್ಥರಾದ್ರ ಅವ್ರನ್ನ ತಕ್ಷಣ ಆಸ್ಪತ್ರೆಗೆ ಸೇರಿಸಿದ್ದು, ಈ ಕಂಡೀಷನ್ ಹೇಗಿದೆ, ಇದ್ರ ಬಗ್ಗೆ ಏನಾದರೂ ಕ್ಲಾರಿಟಿ ಇದೆಯಾ, ಸಿಗ್ತಾ ಇದೆಯಾ ಮಾಹಿತಿ ಇದ್ರ ಬಗ್ಗೆ? ಈಗ ಅವರು ಇದು ಅಂತ ನಮಗೆ ಸಿಕ್ಕಿರುವಂತ ಒಂದಷ್ಟು ಮಾಹಿತಿ ಪ್ರಕಾರ ಅವರು ಅವರ ಸ್ನೇಹಿತನ ಫಾರ್ಮ್ ಹೌಸ್ ಅಲ್ಲಿ ಇದ್ರು. ಅಲ್ಲಿ ಒಂದು ಬಹುಶಃ ಸ್ಲೀಪಿಂಗ್ ಟ್ಯಾಬ್ಲೆಟ್ ಜಾಸ್ತಿ ತಗೊಂಡಿರ್ಬೋದು ಅಂತ ಕಂಡು ಬರ್ತದೆ. ಇಮಿಡಿಯೇಟ್ ಆಗಿ ಆತನ ಹಾಸ್ಪಿಟ್ಲ್ ಕರ್ಕೊಂಡೋಗಿ ಒಂದು ಕಂಪ್ಲೀಟ್ ಕ್ಲೀನ್ ಮಾಡಿಸಿರುವಂಥದ್ದು. ಅಂದ್ರೆ ಅಲ್ಲಿ ಏನಾಯ್ತು ಅದನ್ನೆಲ್ಲ ಕ್ಲೀನ್ ಮಾಡಿರ್ಬೋದು. ನಂತರ ಈಗ ಅವರು ಅವ್ರ ಡೇಂಜರ್ ಇದೆ, ಈಗ ಅವರು ಹೊರಗಡೆ ಇದ್ದಾರೆ, ಅವರ ಫಾರ್ಮ್ ಹೌಸ್ ಅಲ್ಲಿ ಇದ್ದಾರೆ ಅನ್ನೋದು ತಿಳಿದು ಬಂದಿದೆ. ಮತ್ತೆ ಹಾಸ್ಪಿಟ್ಲಿಂದ ಮತ್ತೆ ಅವ್ರ ಫಾರ್ಮ್ ಹೌಸ್ ಕರ್ಕೊಂಡೋಗಿ ಅಲ್ಲಿ ಎಲ್ಲರೂ ಒಂದಷ್ಟು ಬುದ್ಧಿ ಮಾತು ಹೇಳುವಂಥದ್ದು ಬ್ಯಾಚ್ಮೇಟ್ಸ್ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ರೆಹಮಾನ್, ಓಕೆ, ಐ ಥಿಂಕ್ ಕಿರಣ್ ಇದು ಟು ಅರ್ಲಿ ಟು ಆಸ್ಕ್ ಅನ್ಸುತ್ತೆ. ಅವರ ಕುಟುಂಬದವರು ಅಥವಾ ಇವ್ರು ಯಾರಾದರೂ ಸಂಪರ್ಕಕ್ಕೆ ಸಿಕ್ಕಿದ್ರೆ ಅವ್ರೇನಾದ್ರೂ ಇದ್ರ ಬಗ್ಗೆ ಮಾತಾಡಿದ್ದು, ಕ್ಲಾರಿಟಿ ಕೊಟ್ಟಿದ್ದು, ಈ ಥರದ್ದು ಏನಾದರೂ ಆಯ್ತಾ ಕಿರಣ್? ಇಲ್ಲ, ಈಗಷ್ಟೇ ಇದ್ರ ಬಗ್ಗೆ ಈಗ ಅಧಿಕಾರಿ ವಲಯದಲ್ಲಿ ಇದು ದೊಡ್ಡ ಪ್ರಮಾಣದ ಚರ್ಚೆ ಆಗ್ತಾ ಇದೆ, ಹೌದು ಈ ರೀತಿ ಆಗಿದೆ ಅಂತ. ಆದ್ರೆ ಏನು ಕರೆಕ್ಟಾಗಿ ಏನಾಯ್ತು ನಿಖರವಾಗಿ ಅನ್ನೋದು ಕೂಡ ಸರಿಯಾಗಿ ಅಲ್ಲೂ ಕೂಡ ಸ್ಪಷ್ಟಪಡ್ತಾ ಇಲ್ಲ. ಆದ್ರೆ ಯಾಕೆಂದ್ರೆ ಈಗಷ್ಟೇ ಅದರಿಂದ ಹೊರಗಡೆ ಬಂದು ಅವರು ಮಾತಾಡ್ತಾರೆ. ಬಹುಶಃ ಇನ್ನೊಂದು ಸ್ವಲ್ಪ ನಂತರ ಅವರ ಫ್ಯಾಮಿಲಿ ಅವ್ರದ್ದು ಇರ್ಬೋದು ಅಥವಾ ಅವರ ಬ್ಯಾಚ್ಮೇಟ್ ಯಾರ್ಯಾರು ಹೋಗಿದ್ದು ಎಲ್ಲರೂ ಕೂಡ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹೊರಗಡೆ ಹಾಕ್ತಾರೆ. ರೈಟ್ ಕಿರಣ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಇದು ಸದ್ಯಕ್ಕೆ ಈಗ ಒಂದು ಶಾಕಿಂಗ್ ನ್ಯೂಸ್ ಹೊರಬಂದಂಥದ್ದು. ಬಟ್ ಇನ್ನೂ ಅವರ ಫ್ಯಾಮಿಲಿಯವರಾಗಲಿ ಅಥವಾ ಅವ್ರ ಕಡೆಯಿಂದ ಯಾವುದೋ ಒಂದು ಕ್ಲಾರಿಫಿಕೇಷನ್, ಅಂದರೆ ನಿಜಕ್ಕೂ ಇದೊಂದು ಆತ್ಮಹತ್ಯೆ ಯತ್ನಾನ ಅಥವಾ ಆ ಒಂದು ಘಟನೆಯಿಂದ ಮನನೊಂದು ಸುಮ್ಮನೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತೊಗೊಂಡು ಮಲಗುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ ಅದರಿಂದ ಏನಾದರೂ ಅಸ್ವಸ್ಥರಾದ್ರ, ಸೊ ಈ ಥರದ ಒಂದಷ್ಟು ಪ್ರಶ್ನೆಗಳಿವೆ. ನಿಜಕ್ಕೂ ಆತ್ಮಹತ್ಯೆಗೇ ಇವರು ಪ್ರಯತ್ನ ಪಟ್ರ, ಇದೇ ಕಾರಣ ಇತ್ತ ಅದಕ್ಕೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳಿವೆ. ಯಾಕಂದರೆ ತುಮಕೂರು ಇವ್ರ ಊರು, ಬಟ್ ತುಮಕೂರಿಗೆ ಹೋದಂಥವರು ಅವ್ರ ಮನೆಗೆ ಹೋಗಿಲ್ಲ, ಬದಲಾಗಿ ಅವರ ಫ್ರೆಂಡ್ನ ಫಾರ್ಮ್ ಹೌಸಿಗೆ ಹೋಗಿದ್ದಾರೆ. ಸೊ ಘಟನೆಯಿಂದ ಮನನೊಂದಿದ್ರ, ಒಂದು ಅವರನ್ನು ಸಸ್ಪೆಂಡ್ ಮಾಡಿದಂಥದ್ದು, ಇನ್ನೊಂದು ತಾನು ಇದ್ಕೊಂಡು ಕೂಡ ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ ಅಥವಾ ತನ್ನಿಂದಾಗಿ ಈ ಕರ್ತವ್ಯ ಲೋಪದಿಂದಾಗಿ ಒಬ್ಬ ಪ್ರಾಣ ಬಿಟ್ಟಿದ್ದಾನಲ್ಲ ಅನ್ನುವಂಥದ್ದೇನಾದರೂ ಅವ್ರಿಗೆ ಕಾಡ್ತಾ ಇತ್ತಾ? ಸೊ ಈ ಥರದ ಪ್ರಶ್ನೆಗಳಿವೆ. ಈ ಪ್ರಶ್ನೆಗೆ ನೆಕ್ಸ್ಟ್ ಉತ್ತರ ಸಿಗಬೇಕಾಗಿದೆ.